ದೆಹಲಿ ಎಲೆಕ್ಷನ್ ಸೋತ ಬೆನ್ನಲ್ಲೇ ಎಎಪಿಗೆ ಇನ್ನೊಂದು ಶಾಕ್ ಎದುರಾಗಿದೆ. ಪಂಜಾಬ್ನಲ್ಲೂ ಅಲುಗಾಡ್ತಾ ಇದೆಯಾ ಹಾಗಾದ್ರೆ ಆಪ್ ಆಡಳಿತ ಯಂತ್ರ? ದೆಹಲಿ ಸೋಲು ಪಂಜಾಬ್ನಲ್ಲೂ ಮರುಕಳಿಸುತ್ತಾ ಅನ್ನುವ ಸುದ್ದಿ ಈಗ ವಿಸ್ತೃತವಾಗ್ತಾ ಇದೆ. ಪಂಜಾಬಿನಲ್ಲಿ ಇರುವುದು ಆಮ್ ಆದ್ಮಿ ಸರ್ಕಾರ. ದೆಹಲಿ ಅಟ್ಟರ್ ಫ್ಲಾಪ್ ಆಯಿತು. ಆಮ್ ಆದ್ಮಿಯ ಅಸ್ತಿತ್ವವೇ ಕಳಕತು. 22 ಶಾಸಕ ಸ್ಥಾನ ಗೆದ್ದು ಬೀಗಿದೆ ಆಮ್ ಆದ್ಮಿ ಪಾರ್ಟಿ. ಸೋತ ನಂತರ ನೂರಾರು ಆರೋಪ, ಸೋತ ಮೇಲೆ ನಾನಾ ತರಹದ ಕಣ್ಣೀರು, ಸೋತ ನಂತರ ಪಶ್ಚಾತ್ತಾಪದ ನಿರಪರಾಧಿತ್ವದ ಭಾವ. ಈ ಎಲ್ಲದರ ನಡುವೆ ಪಂಜಾಬಿನಲ್ಲಿ ಇರುವಂತಹ ಆಪ್ ಸರ್ಕಾರವೂ ಕೂಡ ಅಲ್ಲಾಡ್ತಾ ಇದೆ. ಯಾವ ಮಟ್ಟಕ್ಕೆ ಅಲ್ಲಾಡ್ತಾ ಇದೆ ಅಂತ ಹೇಳಿದ್ರೆ, ಯಾವಾಗ ಬೇಕಾದರೂ ಸರ್ಕಾರ ಪತನ ಆಗಬಹುದು. ಮಣಿಪುರದಲ್ಲಿ ಬಿಜೆಪಿ ಸರ್ಕಾರ ಹೆಂಗೆ ಅಲುಗಾಡ್ತಿದೆಯೋ ಅದೇ ತೀವ್ರತೆಯಲ್ಲಿ ಪಂಜಾಬ್ನಲ್ಲೂ ಕೂಡ ಅಲ್ಲಾಡ್ತಾ ಇದೆ ಸರ್ಕಾರ. ಒಂದು ಆಪರೇಷನ್ ಕಮಲದ ಭೀತಿ, ಮತ್ತೊಂದು ನಾನಾ ತರಹದ ಒಳ ಜಗಳದ ಆರೋಪ. ಆಪ್ನಲ್ಲಿ ನೋಡಿ, ಬಿಜೆಪಿಯಲ್ಲಿ ಒಳಜಗಳ ಆದರೆ ರಾಜ್ಯ ಮಟ್ಟದ ನಾಯಕರು ಶಮನ ಮಾಡೋದಕ್ಕೆ ಬರ್ತಾರೆ. ಬಿಜೆಪಿಯಲ್ಲಿ ಆಂತರಿಕ ಕಲಹ ಆದರೆ ಡೆಲ್ಲಿಯಿಂದ ನಡ್ಡಾನೂ ಬರ್ತಾರೆ, ಗಡ್ಕರಿನೂ ಬರ್ತಾರೆ, ಅನಿವಾರ್ಯತೆ ಇದ್ರೆ ನರೇಂದ್ರ ಮೋದಿನೂ ಬರ್ತಾರೆ. ಆದರೆ ಆಪ್ನಲ್ಲಿ ಒಳಜಗಳ ಸರಿಪಡಿಸೋದು ಯಾರು? ಹೈಕಮಾಂಡು. ಹೈಕಮಾಂಡ್ ನಾಯಕನೇ ಈಗ ಅಸ್ತಿತ್ವವನ್ನು ಕಳ್ಕೊಂಡು ಸುಮ್ಮನೆ ಮನೇಲಿ ಕೂತಿದ್ದಾರೆ. ಹಿಂಗಿದ್ದಾಗ ಪಂಜಾಬ್ನಲ್ಲೂ ಕೂಡ ಭುಗಿಲೆದ್ದಿದ್ದಾವೆ ಆಂತರಿಕ ಒಳಜಗಳ. ಪಂಜಾಬ್ನ ಆಪ್ ಸಿಎಂ ಡಿಸಿಎಂ ಜೊತೆಗೆ ಕೆಲ ಶಾಸಕರ ನಡುವೆಯೇ ಅಸಮಾಧಾನಗಳು ಉಂಟಾಗಿದೆ. ಆಕಾಂಕ್ಷಿಗಳ ಸ್ಥಾನಗಳು ಹೆಚ್ಚಿದೆ. ಹೀಗಿದ್ದಾಗ ಅಲ್ಲೂ ಕೂಡ ಈಗ ಒಳಜಗಳ ತಾರಕಕ್ಕೇರಿರುವಂತಹದ್ದು. ಹಾಗಾಗಿ ಪಂಜಾಬ್ ಸರ್ಕಾರದಲ್ಲೂ ಕೂಡ ಬಿರುಕು ಮೂಡೋ ಸಾಧ್ಯತೆಗಳಿದ್ದಾವೆ ಎನ್ನುವಂತಹದ್ದು ಹೇಳಲಾಗ್ತಾ ಇದೆ. ಆಪ್ ಆಡಳಿತ ಇರುವ ಏಕೈಕ ರಾಜ್ಯ ಪಂಜಾಬ್. ಈಗಾಗಲೇ ದೆಹಲಿಯಲ್ಲಿ ಸೋತಿರುವಂತಹ ಆಪ್ ಲೋಕಸಭೆ ಚುನಾವಣೆಯಲ್ಲಿ ಆಪ್ ಕೈ ತಪ್ಪಿದ 10 ಕ್ಷೇತ್ರ. ದೆಹಲಿಯ 13 ಕ್ಷೇತ್ರಗಳಲ್ಲಿ 10 ಕಡೆ ಸೋತಿದ್ದ ಆಮ್ ಆದ್ಮಿ ಪಾರ್ಟಿ ಈ ಬೆನ್ನಲ್ಲೇ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಸೋಲು. ಇದೀಗ ಪಂಜಾಬ್ನಲ್ಲೂ ಕೂಡ ಸೋಲುವ ಆತಂಕದಲ್ಲಿದೆ ಆಪ್. 2022ರ ಚುನಾವಣೆಯಲ್ಲಿ ಆಪ್ಗೆ ಪ್ರಚಂಡ ಗೆಲುವು ಸಿಕ್ಕಿತ್ತು. 117 ಕ್ಷೇತ್ರಗಳ ಪೈಕಿ 92 ಕಡೆ ಗೆದ್ದಿದ್ದ ಆಪು. ಆದರೆ ಈ ಬಾರಿ ಮಕಾಡೆ ಮಲಗುವಂತಹ ಸಾಧ್ಯತೆಗಳಿದ್ದಾವೆ. 2027ರಲ್ಲಿ ಅಲ್ಲಿ ಚುನಾವಣೆ ಆಗುತ್ತೆ. ಒಂದು ಹೈಕಮಾಂಡ್ ನಾಯಕ ಅರವಿಂದ್ ಕೇಜ್ರಿವಾಲ್, ಆಮ್ ಆದ್ಮಿ ಪಾರ್ಟಿಯ ನಿರ್ಮಾತೃ ಅರವಿಂದ್ ಕೇಜ್ರಿವಾಲ್, ಯಥಾ ರಾಜ ತಥಾ ಪ್ರಜಾ ಅಂದಂಗೆ ಚಕ್ರವರ್ತಿ ಕೆಳಗುರುಳಿ ಮಲಗಿದ್ದಾರೆ, ಮಕಾಡೆ ಮಲಗೋರೆ. ಇನ್ನು ತನ್ನದೇ ಪಾರ್ಟಿಯ ಆಂತರಿಕ ಒಳಜಗಳವನ್ನು ಶಮನ ಮಾಡಬೇಕಿದ್ದಂಥ ಚಕ್ರವರ್ತಿ ಜನಪ್ರತಿನಿಧಿಯಾಗಿ ಆಯ್ಕೆಯಾಗದೆ ಜನರಿಂದ ತಿರಸ್ಕಾರಕ್ಕೊಳಗಾಗಿದ್ದಾರೆ. ಇನ್ನು ಆ ಪಾರ್ಟಿ ಕಥೆ ಏನು ನಾವು ವಿವರಿಸುವ ಅಗತ್ಯ ಇಲ್ಲ ಅನಿಸುತ್ತೆ. ಸೊ ಮುಂದೆ ಅದರ ಡೆವಲಪ್ಮೆಂಟ್ ಆದಾಗ ವಿವರಿಸ್ತೀವಿ. ಆಮ್ ಆದ್ಮಿ ಪಂಜಾಬ್ನಲ್ಲಿ ಅಕ್ಷರಶಃ ನಡುಗ್ತಿದೆ.